ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದ 1000 ದಿನ ಸಂಭ್ರಮಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಮಂಡ್ಯದ ಮಹಾವೀರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ನಲ್ಲಿ ಮುಳುಗಿದ್ದಾರೆ. ಖಾಲಿ ಟ್ರಂಕ್, ಖಾಲಿ ಚೊಂಬು, ಖಾಲಿ ಕರಟ ಹಿಡಿದು ವ್ಯಂಗ್ಯವಾಡ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಟ್ಟಿಲ್ಲ, ಖಾಲಿ ಚೊಂಬು ಕೊಟ್ಟಿದ್ದೀರಿ, ಖಾಲಿ ಟ್ರಂಕ್ ಕೊಟ್ಟಿದ್ದೀರಿ, ಖಾಲಿ ಕರಟ ಇವನ್ನೆಲ್ಲ ಇಟ್ಕೊಂಡು ಕಾಂಗ್ರೆಸ್ಗೆ ವ್ಯಂಗ್ಯವಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಸಂಭ್ರಮ, ರಾಜ್ಯದ ಉಳಿದ ಕಡೆ ಅದನ್ನ ಈ ರೀತಿಯಾಗಿ ವ್ಯಂಗ್ಯ ಮಾಡೋದ್ರ ಮುಖಾಂತರ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. 1000 ದಿನ 1000 ಸಮಸ್ಯೆ ಅಂತ ಒಂದು ಪೋಸ್ಟರ್ ವಾರ್ ಅನ್ನ ಕೂಡ ಶುರು ಮಾಡಿದ್ದಾರೆ. ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದ್ದಾರೆ, ಘೋಷಣೆ ಕೂಗ್ತಾ ಇದ್ದಾರೆ. ಸರ್ಕಾರ ಯಾವ ಪುರುಷಾರ್ಥಕ್ಕೆ ಸಂಭ್ರಮಾಚರಣೆ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಗರಣದ ಮೂಲಕ ಜನರ ತೆರಿಗೆ ದುಡ್ಡು ನುಂಗ್ತಾ ಇರೋ ಸರ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ. ರೈತರ ಕಿವಿಗೆ ಅಭಿವೃದ್ಧಿ ಶೂನ್ಯ ರಾಜ್ಯ ಸರ್ಕಾರ, ಭ್ರಷ್ಟಾಚಾರದಲ್ಲಿ ನಿರತರಾಗಿರುವ ರಾಜ್ಯ ಸರ್ಕಾರಕ್ಕೆ 1000 ದಿನ ರಾಜ್ಯ ಸರ್ಕಾರಕ್ಕೆ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದ ರಾಜ್ಯ ಖಾಲಿ ಖಜಾನೆ ಖಾಲಿ 1000 ದಿನ ಶೂನ್ಯ ರಾಜ್ಯ ಸರ್ಕಾರಕ್ಕೆ. ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳಾಯ್ತು ಅಂತ ಹೇಳಿ ಇಡೀ ಕಾಂಗ್ರೆಸ್ ಸರ್ಕಾರ ಸಂಭ್ರಮದಲ್ಲಿ ತೇಲಾಡ್ತಾ ಇದೆ. ಏನಕ್ಕೋಸ್ಕರ ಈ ಸಂಭ್ರಮ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ರಾಜ್ಯ ಸರ್ಕಾರ ಮುಳುಗೋಗಿದೆ. ಅದು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಕಸ ವಿಲೇವಾರಿನಲ್ಲಿ ದುಡ್ಡು ಹೊಡೆದಂಥ ಪ್ರಕರಣ ಆಗಿರ್ಬೋದು, ಸ್ಮಾರ್ಟ್ ಮೀಟರ್ ಖರೀದಿ ಪ್ರಕರಣ ಆಗಿರ್ಬೋದು, ಅಬ್ಕಾರಿ ಲಂಚ ಆಗಿರ್ಬೋದು, ಇವತ್ತು ವಿದ್ಯಾರ್ಥಿಗಳಿಗೆ ಗೂಡ್ಸ್ ವೆಹಿಕಲ್ನಲ್ಲಿ ಟೂರ್ ಭಾಗ್ಯ ಕಲ್ಪಿಸಿದಂಥ ಸರ್ಕಾರ ಆಗಿರ್ಬೋದು. ಈ ರೀತಿ ಸಾಲು ಸಮಸ್ಯೆಗಳು. ಇಡೀ ಕರ್ನಾಟಕ ಗುಂಡಿಮಯ ಆಗಿದೆ. ಗುಂಡಿ ಮುಚ್ಚಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ. ಸರ್ಕಾರ ಫುಲ್ ಖಾಲಿ ಪೆಟ್ಟಿಗೆ ಥರ ಸರ್ಕಾರ. ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಜಾಲಿ ಆಗಿದ್ದಾರೆ. ಹಾಗಾಗಿ ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇದ್ರೆ, ಈ ಸಮಾವೇಶ ನೀವು ಮಾಡೋದಲ್ಲ, ಇದು ಒಳ್ಳೆಯದಲ್ಲ ಅಂಥೇಳಿ ಒಂದು ಕೂಗು ಚಳವಳಿಯನ್ನು ಮಂಡ್ಯದಲ್ಲಿ ಮಾಡಿದ್ವಿ. 2400ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನು 2 ಲಕ್ಷ ಪೋಸ್ಟ್ಗಳು ಇವತ್ತು ಖಾಲಿ ಇದ್ರೂ ಕೂಡ ಅದನ್ನು ತುಂಬಿಸುವಂಥ ಕೆಲಸವನ್ನು, ಸರ್ಕಾರದಲ್ಲಿ ಉದ್ಯೋಗ ಕೊಡುವಂಥ ನಿರುದ್ಯೋಗಿ ಯುವಕರುಗಳಿಗೆ ಒಂದು ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಹೊಟ್ಟೆ ತುಂಬ ಕುಡಿದು ಎಲ್ಲೇ ಬಿದ್ದರೂ ಕೂಡ ನಾವು ಸರ್ಕಾರಿ ವೆಹಿಕಲ್ನಲ್ಲಿ ನಿಮ್ಮನ್ನು ಮನೆಗೆ ಬಿಡ್ತೀವಿ ಅನ್ನೋ ಒಂದು ಹೀನ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಡ್ರಗ್ಸ್ ಫ್ಯಾಕ್ಟ್ರಿಗಳು ಮೈಸೂರು, ಬೆಂಗಳೂರು ಮತ್ತು ಎಲ್ಲೆಲ್ಲೂ ಕೂಡ ಉಡ್ತಾ ಪಂಜಾಬ್ ಅಂತಂದ್ರೆ ಇವತ್ತು ಉಡ್ತಾ ಕರ್ನಾಟಕ ಮಾಡಿದಂಥ ಕೀರ್ತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸೇರ್ತಾ ಇದೆ. ನಾಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರ್ಬೋದು, ಮದ್ದೂರದಲ್ಲಿ ನಡೆದಂಥ ಗಲಭೆ ಆಗಿರ್ಬೋದು, ಸ್ಟೇಷನ್ಗಳಿಗೆ DG ಹಳ್ಳಿ, KG ಹಳ್ಳಿ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧದ ಮಗಸಾಲಿನಲ್ಲಿ ಕೂಗಿರೋದು ಕೇಳಿರ್ಬೋದು. ಇವತ್ತು ನಿರ್ಲಜ್ಜಿ ಸರ್ಕಾರ ಇವತ್ತು ಬಾಂಗ್ಲಾ ಅಕ್ರಮ ವಲಸೆಯನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳಾಯ್ತು ಅಂತ ಹೇಳಿ ಇಡೀ ಕಾಂಗ್ರೆಸ್ ಸರ್ಕಾರ ಸಂಭ್ರಮದಲ್ಲಿ ತೇಲಾಡ್ತಾ ಇದೆ. ಏನಕ್ಕೋಸ್ಕರ ಈ ಸಂಭ್ರಮ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ರಾಜ್ಯ ಸರ್ಕಾರ ಮುಳುಗೋಗಿದೆ. ಅದು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಕಸ ವಿಲೇವಾರಿನಲ್ಲಿ ದುಡ್ಡು ಹೊಡೆದಂಥ ಪ್ರಕರಣ ಆಗಿರ್ಬೋದು, ಸ್ಮಾರ್ಟ್ ಮೀಟರ್ ಖರೀದಿ ಪ್ರಕರಣ ಆಗಿರ್ಬೋದು.